ಗುಡ್ ಮಾರ್ನಿಂಗ್. ಲೈಫ್ ಸ್ಟೈಲ್ 50 ಚಾನಲಿಗೆ ನಿಮಗೆ ಸ್ವಾಗತ. ಮಳೆ ಬಂದು ಗ್ರೀನರಿ ಕಾಣ್ತಾ ಉಂಟು. ತುಂಬ ಮತ್ತೆ ಮನೆಗೆ ನೆಂಟರು ಬಂದಿದ್ದಾರೆ ಅಂತ ಹೇಳ್ತಾಯಿದ್ರು ಮಕ್ಕಳು. ಅದು ನೋಡುವಾಗ ಓಡಿಕೊಂಡು ಬರುವಾಗ ನೋಡುವಾಗ ನಾನು ಮಂಕಿ ಅಂದರೆ ಅದು ಕೆಳಗಿತ್ತು ಮಂಕಿ. ಇವರನ್ನು ನೋಡಿ ಓಡಿ ಹೋಯಿತು ಮೇಲೆ ಸ್ಲ್ಯಾಪಿಗೆ. ಈ ಮಕ್ಕಳು ಓಡಿಕೊಂಡು ಮೇಲೆ ಹೋದರು ಅದನ್ನು ನೋಡಲಿಕ್ಕೆ. ಅಯ್ಯೋ ಎಂಥ ಅವಸ್ಥೆ ಈ ಮಕ್ಕಳದು. ಬೊಬ್ಬೆ ಮಂಕಿ ಪಾ ಕೆಳಗೆ, ಬನಾನ ತಿನ್ನು, ಅದು ತಿನ್ನು ಪಾ ಎಂತೆಲ್ಲ ಮಾತನಾಡ್ತಿದ್ರು ಈ ಮಕ್ಕಳು. ಪಾಪ ಆಯ್ತಾ ಮಂಕಿ ನೋಡಿಯೇ ಬಾಕಿ. ಈ ಮಕ್ಕಳು ನೋಡಿ 3 ಮಕ್ಕಳಿದ್ರಲ್ಲ, ಈ ಮಂಕಿ ನೋಡಿಯೇ ಬಾಕಿ. ಅವರು ಎಂತ ಹೇಳ್ತಾರೆ ಲ್ಯಾಂಗ್ವೇಜ್ ಕೂಡ ಅರ್ಥ ಆಗೋದಿಲ್ಲ ಆ ಮಂಗನಿಗೆ. ಪಾಪ ಇತ್ತು ಮಾತ್ರ ಮಂಗ. ಹೋಗಲಿಲ್ಲ, ತುಂಬ ಹೊತ್ತು ಅಲ್ಲೇ ಇತ್ತು. ಈ ಮಕ್ಕಳು ಬಿಡ್ತಾರ ಬಾ 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 ಅಂತ ಕರೆಯೋದು. ಅದೇ ಮತ್ತೆ ಆಚೆ ನೋಡಿತ್ತು ಇವರನ್ನು ನೋಡಿ, ಮತ್ತೆ ಆಚೆ ನೋಡಿತ್ತು. ಅದಕ್ಕೆ ನಾಚಿಕೆ ಐತೇನ ನಮ್ಮನ್ನು ನೋಡಿ ಮಂಗಕ್ಕೆ. ಆ ಮಂಗ ಎಲ್ಲಿಂದ ಬಂತಂತ ಗೊತ್ತಿಲ್ಲ. ಮಾತ್ರ ಕೆಳಗಿತ್ತು ಮಂಗ, ಕೆಳಗೇನೆ ಇತ್ತು, ಮನೆ ಕೆಳಗೆ ಇತ್ತು. ಹಾಗೆ ಈ ಮಕ್ಕಳನ್ನ ನೋಡಿ ಓಡಿ ಬಂತು ಮೇಲೆ. ಈ ಮಕ್ಕಳು ಬಿಡ್ತಾರ ಹಾಗೆ ಮೇಲೆ ಬಂದರು ಇವರು ಸಹ ಅಲ್ಲೇ. ಮತ್ತು ಈ ಮಂಗ ಆಚೆ ಹೋಗ್ಲಿಕ್ಕೆ ಆಗೋದಿಲ್ಲ ಇವರನ್ನು ನೋಡಿ, ಯಾಕೆ ಅಂತ ಗೊತ್ತಿಲ್ಲ. ಮತ್ತೆ ಈ ಬೊಬ್ಬೆ ಮಕ್ಕಳದ್ದು ನೋಡಿ ಅವರ ಅವಸ್ಥೆ ಮಕ್ಕಳದ್ದು. ಆಯಿತು ಈ ಮಂಗನನ್ನು ನೋಡಿ ನಾನು ಮತ್ತೆ ನನಗೆ ಸ್ವಲ್ಪ ಕೆಲಸ ಇತ್ತು, ಬೈಂಡೆಲ್ಲ ಹಾಕ್ಲಿಕ್ಕಿತ್ತು. ಮತ್ತು ನಾನು ಬೈಂಡ್ ಹಾಕ್ಲಿಕ್ಕೆ ಕೂತ್ಕೊಂಡೆ. ತುಂಬ ಆಯಿತು, ಇನ್ನು ಸ್ಕೂಲ್ ಸ್ಟಾರ್ಟ್ ಅಲ್ಲ, ಹಾಗೆ ಆಗ್ತಾಯಿದ್ದೆ ನಾನು. ತುಂಬ ಇತ್ತು ಬೈಂಡು. ಸ್ವಲ್ಪ ಹೆಸರು ಬರೀಲಿಕ್ಕೆ ಕಾಣ್ರೆ, ಹೆಸರು ಮಾತ್ರ ಬರೀಲಿಲ್ಲ, ಬೈಂಡ್ ಹಾಕಿ ಬಿಟ್ಟದ್ದು ಅಷ್ಟೇ. ಮಕ್ಕಳಿಗೆ ಸ್ಟಾರ್ಟಿಂಗ್ ಬುಕ್ ನೋಡಲಿ ಭಾರಿ ಖುಷಿ ಆಗೋದಿಲ್ಲ. ಏಕೆಂದರೆ ಇದೆಂಥ ಬುಕ್ ಅದು ಅಂತ ನೋಡಲಿಕ್ಕೆ ಖುಷಿ ಆಗ್ತದೆ. ಬುಕ್ಸ್ ನೋಡಿ ಅಂದರೆ ಚೆಂದ ಕಾಣ್ತದಲ್ಲ, ಹಾಗೆ ಅವಳು ಕೂತ್ಕೊಂಡಿದ್ದಾಳೆ. ಮತ್ತು ಸ್ವಲ್ಪ ಹೊತ್ತು ಅವಳಿಗೆ ಸಾಕಾಯಿತು, ಮತ್ತು ಅವಳು ಹೊರಗೆ ಹೋದ್ಲು ಆಟ ಆಡಲಿಕ್ಕೆ. ಎದ್ದು ಆಯಿತು ನಂದು ಬೈಂಡ್ ಹಾಕಿ. ಇನ್ನೂ ಒಂದು ಸ್ವಲ್ಪ ಕೆಲಸ ಉಂಟು. ಬೈಂಡ್ ಹಾಕಿ ಹೆಸರು ಬರೆಯಲಿಲ್ಲ, ಅದು ಇಟ್ಟಿದ್ದೇನೆ ಪೆಂಡಿಂಗ್. ಮತ್ತೆಲ್ಲ ಆಯಿತು ಬೈಂಡ್ ಹಾಕಿ. ಬೈಂಡೆಲ್ಲ ಹಾಕಿ ಆಯ್ತಲ್ಲ. ಮತ್ತು ಮಧ್ಯಾಹ್ನ ಊಟಕ್ಕೆ ಪದಾರ್ಥ ಇತ್ತು ಮಾಡಿದ್ದೆವು. ಮತ್ತೆ ಮಾಡಿದ್ದು
ಚಿಕನ್ ಮಾಡಿದ್ರು. ಈಗ ಸಂಜೆ ನಾವು ಗೀ ರೈಸ್ ಮಾಡುವಂತ ರೆಡಿ ಮಾಡ್ತಾ ಇದ್ದೇವೆ. ನಾನು ಮತ್ತು ನನ್ನ ಅಕ್ಕ ಅವರು ಕಟ್ ಮಾಡ್ತಾ ಇದ್ದಾರೆ ನೋಡಿ, ಅವರಿಗೆ ಕಟ್ ಮಾಡ್ತಾ ಇದ್ದಾರೆ. ಮತ್ತು ಸ್ವಲ್ಪ ಅವರಿಗೆ ಕೆಲಸ ಇತ್ತು, ಮತ್ತು ನಾನು ಬಂದೆ ಕಟ್ ಮಾಡ್ತಾ ಇದ್ದೆ. ಈಗ ಇನ್ನೊಂದು ಸ್ವಲ್ಪ ನೋವು ಸ್ಟಾರ್ಟ್ ಆಗಿದೆ, ಆಚೆ ಈಚೆ ಹೋಗ್ತಾ ಉಂಟು, ಏನಂತ ಗೊತ್ತಾಗೋದಿಲ್ಲ. ನಾವು ಮಧ್ಯಾಹ್ನ ಮಾಡಲಿಲ್ಲ ಗೀರೆ, ಸಂಜೆ ಮಾಡಿದಾಗ ಮಧ್ಯಾಹ್ನ ಸ್ವಲ್ಪ ಕೆಲಸ ಮಾಡ್ತಾಯಿದ್ದೆವು, ಕ್ಲೀನಿಂಗ್. ಹಾಗೆ ಸಂಡೇ ಸ್ವಲ್ಪ ಕ್ಲೀನಿಂಗ್ ತುಂಬ ಇರ್ತದೆ, ಮತ್ತು ವಾರದ ಅಡಿಯಲ್ಲಿ ನಾವು ಕೆಲಸಕ್ಕೆ ಹೋಗ್ತೇವಲ್ಲ, ಹಾಗೆ ಸಂಡೇ ತುಂಬ ಇರ್ತದೆ ಕೆಲಸ ಸ್ವಲ್ಪ. ಓಕೆ, ಈರುಳ್ಳಿ ಕಟ್ ಮಾಡಿ ಆಯಿತು. ಅಕ್ಕ ರೈಸ್ ತೊಳಿತಾ ಇದ್ದಾರೆ, ಮತ್ತು ಇಡುವ ಅಂತ ಈರುಳ್ಳಿಯನ್ನು ಫ್ರೈ ಮಾಡಬೇಕು. ಚೆನ್ನಾಗಿದ್ದು ಫ್ರೈ ಆಗಬೇಕು, ಇಲ್ಲದಿದ್ದರೆ ಅದು ಒಳ್ಳೆದಾಗೋದಿಲ್ಲ. ಹಾಗೆ ಫ್ರೈ ಮಾಡ್ತಾ ಇದ್ದೆ ನಾನು. ಮತ್ತು ನಾನು ಪುದೀನ ಹಾಕ್ತೇನೆ, ಲವಂಗ, ಚಕ್ಕೆ, ಏಲಕ್ಕಿ ಅದೆಲ್ಲ ಹಾಕಬೇಕು. ನೆಕ್ಸ್ಟು ಮತ್ತು ನಿಮಗೆ ರುಚಿಯಷ್ಟು ಉಪ್ಪು ಹಾಕೋದು. ಮತ್ತು ಕುದಿ ಬರುವಾಗ ರೈಸನ್ನು ಹಾಕೋದು, ಅಷ್ಟೇನಿಲ್ಲ. ಸಿಂಪಲ್ ಆಗಿ ರೈಸ್ ಮಾಡೋದು ನಾವು. ನೀವು ಹೇಗೆ ಮಾಡ್ತೀರನ್ನ ಕಮೆಂಟ್ ಬಾಕ್ಸಲ್ಲಿ ಮಾಡಿ. ಓಕೆ, ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಹಾಗೆ ಒಂದು ಸೈಡಲ್ಲಿ ನನ್ನ ಅಕ್ಕ ಕಾಫಿ ಇಡ್ತಾಯಿದ್ರು, ಅವರು ಕಾಫಿ ಕುಡಿತಾಯಿದ್ರು. ನನಗೆ ಬೇಡ ಅಂತ ಹೇಳಿದೆ, ಮಕ್ಕಳಿಗೆ ಇಡೀರಿ ಅಂತ ಹೇಳಿದೆ. ಮತ್ತು ನಾನು ಕಷಾಯ ಮಾಡಿದೆ.